ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮಗೌಡ ಅಂತ. ಯಾವರಿಂದ ಬಂದಿರೋದು? ಹೊನ್ನೂರು. ಇದೇ ಊರಾ? ಹೌದು. ಇದು ಯಾವ ತಳಿ ಗೌಡ್ರೆ? ಇದು ಸೀಮೆ ತಳಿ ಅಂತ ಹೇಳ್ತಾರೆ ಇದನ್ನ. ಇದು HF ಇದು ಕ್ರಾಸಿಂಗ್ ಇದು? ಕ್ರಾಸಿಂಗು. ಎಷ್ಟು ಹೇಳ್ತಾ ಇದ್ರಿ ಪ್ರೈಸ್? ಪ್ರೈಸ್ ಏನು ರೈಟ್ ಹೇಳ್ತಾ ಇಲ್ಲ ಇದನ್ನ. ಅಂದ್ರೆ ಶೋಕಿಗೆ ತಂದು ನಿಲ್ಸಿದ್ದೀರಾ ಇಲ್ಲಿ? ಜಾತ್ರೆಗೆ ಒಂದು 4 ಜನ ಕಟ್ಟೋಣ ಅಂದ್ಬಿಟ್ಟು ಹಿಡ್ಕೊಂಡ್ ಇದಕ್ಕೆ ಮಾಮೂಲಿ ಈಟಕ್ಕೆ ಬಿಡ್ತಿರಲ್ಲ, ಎಷ್ಟು ಇಸ್ಕೊತೀರಾ? ಎಷ್ಟು ಅಂದ್ರೆ ಕಾಸು ಕೊಟ್ಟವನಿಗೂ ಬಿಡ್ತೀನಿ, ಕಾಸು ಕೊಡದಿದ್ದವನಿಗೂ ಬಿಟ್ಟು ಕಳಿಸ್ತೀನಿ. ಯಾರನ್ನೂ ನಾವೇನು ಇಷ್ಟೇ ಕೊಡಿ ಅಂತ ಏನು ಕೇಳೋದಿಲ್ಲ. ನಾವು ಹೆಸರು ಮಾಡೋಕೆ ಅಂದ್ಬಿಟ್ಟು ಕಾಲದಿಂದ ಮಡಿಕ ಬಂದಿರೋದು ಇದನ್ನ. ಎಷ್ಟೆಲ್ಲ ಆಗೈತೆ ಇದು? ಇದು ಈಗ 6 ಇದನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ ಗೌಡ್ರೆ? ಇದು 5 ವರ್ಷದಿಂದ ಅದ. 5 ವರ್ಷದಿಂದ ನಿಮ್ಮ ಮನೇಲಿ ಐತೆ? ಇಲ್ಲ, ಮನೇಲಿ ಅಂದ್ರೆ ಇದು ಬೇರೆಯವ್ರು ಯಾರೋ ಕೊಟ್ಟದ್ದು ಕರು ಇದು. ಅದು ಕಟಾವ್ ಕೊಟ್ಬಿಡಕ್ ಆಗುಲ್ಲ, ನಾವು ಯಾರು ಸಾಕವ್ರು ಕೊಡಿ ಅಂದ್ಬಿಟ್ಟು ನಮ್ಗೆ ಕೊಟ್ರು. 50 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. 50 ರೂಪಾಯಿನ? 50 ರೂಪಾಯಿ. ಇವಾಗ ಎಷ್ಟು ಹೇಳ್ತಾ ಇದ್ರಿ ಪ್ರೈಸ್? 70-80 ಸಾವಿರ ಗಂಟ್ಲು ಕೇಳಿದ್ರು, ಕೊಡ್ಲಿಲ್ಲ ನಾನು. ಅಂದ್ರೆ ಚಿಕ್ಕದ್ರಿಂದ ಮಡಿಕೊಂಡಿರೋದ್ರಿಂದ ಏನೇನ್ ಫುಡ್ ಹಾಕ್ತಾ ಇದೀರಾ ಗೌಡ್ರೆ? ಏನಿಲ್ಲ, ಕಳ್ಳೆ ಒಟ್ಟು, ಬೂಸ, ಹಿಂಡಿ, ಉಳ್ಳಿ ನುಚ್ಚು. ಹೇಗಿದೆ ಈ ವರ್ಷ ಜಾತ್ರೆ? ಜಾತ್ರೆ ಚೆನ್ನಾಗಿದೆ. ಇದು ಚೆನ್ನಾಗೈತೆ ಅಂದ್ರೆ ಎತ್ಕೊಳ್ಳೋಷ್ಟು ಕಾಣಿಸ್ತಾ ಇಲ್ಲ ಈ ವರ್ಷ. ಕಾಣಿಸ್ತಾ ಇಲ್ಲ. ಇಪ್ಪಟ್ಟು ಚಿನ್ನನೂ ಇದ್ ಮಾಡಿದಾರೆ. ಮುಂದಕ್ಕೆ ಇನ್ನೂ ಜಾಸ್ತಿ ಆಯ್ತು. ಇದಕ್ಕೆ ಏನಾದ್ರು ಕಮಿಟಿಗೆ ಬಿಡ್ತೀರಾ? ಕಮಿಟಿಗೆ ನಾನು ಬಿಡಲ್ಲ. ಹೋದ್ಸಾರಿ ಇದಕ್ಕೆ ಯಾವುದೇ ಓರಿ ಇರ್ಲಿಲ್ಲ ಇಲ್ಲಿ ಒಂದುವೆ. ಬೇರೆಯವ್ರೆಲ್ಲರೂ ಇದಕ್ಕೆ ಗ್ಯಾರಂಟಿ ಪ್ರೈಸ್ ಅಂತ ಬೇರೆಯವರೆಲ್ಲ ಹೇಳ್ತಾ ಇದ್ರು. ಅವರು ಈ ಸೀಮೆ ತಳಿಗೆ ನಾವು ಕೊಡಲ್ಲ ನಾವು ಅಂತ. ಸೀಮೆ ತಳಿ ಕೊಡಲ್ಲ, ಹಳ್ಳಿ ಕಾರ್ಗೆ ಮಾತ್ರ ಅಂತ. ನಿಮ್ಮ ಹತ್ರ ಬೇರೆ ಯಾವ್ದು ಹಳ್ಳಿ ಕಾರ್ ತಳಿ ಯಾವ್ದು ಪಕ್ಕದಲ್ಲಿ ಇದೆ ನೋಡಿ, ಅದನ್ನು ನಿಮ್ದೇನಾ? ಅದು ನಮ್ದೆ. ಒಂಟಿ. ಸರಿ ಗೌಡ್ರೆ, ಆಯ್ತು, ಒಳ್ಳೇದಾಯ್ತು. ನಿಮ್ಮ ಹೆಸರು? ಚಂದ್ರು ಅಂತ ಅಣ್ಣ. ಯಾವರಿಂದ ಬಂದಿರೋದಣ್ಣ? ಅಣ್ಣ ನಾವು ಯಡಿಯೂರ್ ಹತ್ರ ಇಡಗೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದೀರಣ್ಣ ಈ ಜಾತ್ರೆಗೆ? ಅಣ್ಣ ನಾವ್ ಈ ವರ್ಷನೇ ಬಂದಿರೋದು. ಈ ವರ್ಷ ಬಂದಿರೋದು. ಎಷ್ಟು ಜೊತೆ ಇದೆ ಅಣ್ಣ ಮನೇಲಿ? ಅಣ್ಣ 7 ಜೊತೆ ಅವೆ. ಮನೇಲಿ 7 ಜೊತೆ ಆಯ್ತಾ? ಇಲ್ಲಿಗೆ 2 ಜೊತೆ ಬಂದವಣ್ಣ. ಎಷ್ಟೆಲ್ಲ ಆಗೈತೆ ಅಣ್ಣ? 2 ಜೊತೆನು ಕಡೆಯಲ್ಲೂ. ಎಷ್ಟು ಪ್ರೈಸ್ ಹೇಳ್ತಿದ್ರಿ ಅಣ್ಣ? ಪ್ರೈಸ್ ಎಷ್ಟು ಹೇಳ್ತಾ ಇದ್ರಿ ಅಣ್ಣ? ನಾವೆಷ್ಟು ಹೇಳಲ್ಲ, ವ್ಯಾಪಾರ ಹೇಳಲ್ಲ. ಅಂದ್ರೆ ಶೋಕಿಗ ಇದು? ನಾವು ಮಾರಲ್ಲ ಅಣ್ಣ. ಎಲ್ಲೆಲ್ಲಿ ಜಾತ್ರೆಗೆ ಕಟ್ಟಿದಿರಿ ಅಣ್ಣ? ಅಣ್ಣ ಕೆಂಗಲ್ ಕಟ್ಟಿದ್ವಿ. ಕೆಂಗಲಲ್ಲಿ ಫ್ರೇಜ್ ಅದು. ಎಷ್ಟು ಪ್ರೈಸ್ ಆಗೈತೆ ಅಣ್ಣ? 2 ಫಸ್ಟ್ ಫ್ರೇಜ್ ಅದು. 2 ಫಸ್ಟ್ ಪ್ರೈಸ್ ಆಗೈತಾ? ಹೌದಣ್ಣ. ಇದಕ್ಕೆ ಏನೇನ್ ಫುಡ್ ಹಾಕ್ತೀರ ಅಣ್ಣ? ಚಕ್ಕೆ ಒಟ್ಟು, ಎಲೆ ಬೂಸ, ರವೆ ಬೂಸ. ದಿನಕ್ಕೆ ಎಷ್ಟು ಖರ್ಚು ಬರ್ತದೆ ಅಣ್ಣ ಇದು? ದಿನಕ್ಕೆ ಬರ್ತದಣ್ಣ 1,500-2 ಸಾವಿರ ಬರ್ತದೆ. 1,500-2 ಸಾವಿರ ಬರೀ ಒಂದಕ್ಕ ಇಲ್ಲ ಜೊತೆಗೆ? ಈಗ ನಿಮ್ಮ ಮನೇಲಿರೋ ಅಷ್ಟು ಸೇರಿಸಿ ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಅಣ್ಣ? ಖರ್ಚು ಏನು ಲೆಕ್ಕ ಬೇಡ. ಬಸಪ್ಪನ್ ಸಾಕ್ತಾ ಇದೀವಿ ಅಷ್ಟೇ. ಏನ್ ಹೇಳಕ್ ಇಷ್ಟ ಪಡ್ತೀರ ಅಣ್ಣ ಸಾಕಂತವ್ರಿಗೆ? ಸಾಕಂತವ್ರಿಗೆ ತುಂಬಾ ಖುಷಿಯಿಂದ ಸಾಕ್ಬೇಕು. ಸಾಕೋದ್ರಿಂದ ತುಂಬಾ ನಮ್ಮ ಒಂದು ಇವತ್ತು ಹಳ್ಳಿಕಾರು ಬೆಳೆಯೋದ್ರಿಂದ ಒಂದು ವ್ಯಾಲ್ಯೂ ಐತೆ. ಇವತ್ತು ಸಾಕಿ ಖುಷಿಯಿಂದ ಜಾತ್ರೆ ಮಾಡೋಣ ಎಲ್ಲರೂ. ಈಗ ಹೊಸ್ದಾಗಿ ಸಾಕಂತವ್ರಿಗೆ ಏನ್ ಹೇಳ್ತೀರಣ್ಣ? ಹೊಸ್ದಾಗಿ ಕಟ್ಟೋರು ಕಟ್ತಾ